ಹಿಂದೆ ನಾವು ಧರ್ಮವನ್ನು ಯಾವ ಒಂದು ಫ್ರೇಮಲ್ಲಿ ಇಟ್ಟು ನೋಡ್ತಾ ಇದ್ದೇವೆ ಆ ಒಂದು ಫ್ರೇಮಲ್ಲಿ ಇವತ್ತು ನೋಡ್ತಾ ಇಲ್ಲ. ಹಾಗೆ ನಮ್ಮ ವಿಶ್ವಾಸ, ನಾವೊಬ್ಬ ಮುಸ್ಲಿಂ ಅಂತ ಪರಿಪೂರ್ಣರಾಗಬೇಕಂದ್ರೆ ಮೊದಲಿಗೆ ನಮಗೆ ಬೇಕಾಗಿರೋದು ದೇಶಪ್ರೇಮ. ಎಷ್ಟು ಬ್ರಾಡ್ ಮೈಂಡ್ ಆಗಿದ್ರು, ಎಷ್ಟು ಎಜುಕೇಟೆಡ್ ಆಗಿದ್ರು, ಅಲ್ಟಿಮೇಟ್ ಫೈನಲಿ ಹಿ ಕಮ್ಸ್ ಟು ದ ಪಾಯಿಂಟ್ ಆಫ್ ರಿಲಿಜನ್. ನಮ್ಮನ್ನು ಸೆಕ್ಯುಲರ್ ವ್ಯಾಪ್ತಿಯಿಂದ ಹೊರಗೆ ತರುತ್ತಿದ್ರೆ ಅದು ಯಾವುದು ಧರ್ಮ ಅಲ್ಲ, ಅದು ಅಧರ್ಮ. ಮನುಜಮತ, ವಿಶ್ವಪಥ, ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ ಇವು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಿರಬೇಕು ಎಂದಿದ್ದರು ಕುವೆಂಪು. ಆದರೆ ಧಾರ್ಮಿಕ ಆಚರಣೆಗಳು, ವಿಚಾರಗಳು ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಬದುಕಲ್ಲಿ ಅದ್ಧೂರಿಯಾಗಿ ವಿಜೃಂಭಿಸುತ್ತಿರುವ ದಿನಗಳಿವು. ಜನರ ವೈಯಕ್ತಿಕ ಧಾರ್ಮಿಕ ಸಂವೇದನೆಗಳು ರಾಜಕೀಯ ಲಾಭದ ಸಾಧನಗಳಾಗುತ್ತಿವೆ. ಒಳಗೊಳ್ಳುವ ಅಥವಾ ಹೊರಗಿಡುವಂತಹ ರಾಜಕಾರಣಗೊಂಡ ಧರ್ಮದ ನಿಜದ ನೆಲೆಯನ್ನು ಜನಸಾಮಾನ್ಯರು ಹೇಗೆ ಪರಿಭಾವಿಸುತ್ತಾರೆ? ಬಹುತ್ವದ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗಿರುವ ವೈವಿಧ್ಯಮಯ ಧಾರ್ಮಿಕ ಅಸ್ಮಿತೆಗಳು ರಾಷ್ಟ್ರೀಯ ನೆಲೆಯ ಧರ್ಮದ ವಿಜೃಂಭಣೆಯಲ್ಲಿ ಕಳೆದು ಹೋಗಲಿದೆಯೇ? ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಯತ್ನದಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ಜೊತೆ ನಡೆಸಲಾದ ಸಂದರ್ಶನಗಳ ದಾಖಲಾತಿಯೇ ಈ ವಿಡಿಯೋ ಮಾಲಿಕೆ ನೆಲದ ನಂಬಿಕೆ. ಹಿಂದೆ ನಾವು ಧರ್ಮವನ್ನು ಯಾವ ಒಂದು ಫ್ರೇಮಲ್ಲಿ ಇಟ್ಟು ನೋಡ್ತಾ ಇದ್ದೆವು ಆ ಒಂದು ಫ್ರೇಮಲ್ಲಿ ಇವತ್ತು ನೋಡ್ತಾ ಇಲ್ಲ. ಪವಿತ್ರ ಗ್ರಂಥ ಕುರಾನ್ನಲ್ಲಿ ಕೂಡ ಹಾಗೆ ಹೇಳಿದ್ದು, ಅಂದ್ರೆ ಸರಳವಾಗಿ ಆಚರಿಸಿಕೊಂಡ್ರೆ ಅಥವಾ ನಮ್ಮ ಈ ಸಾಮಾಜಿಕ ಜೀವನಕ್ಕೆ ಹೊಂದಿಕೊಳ್ಳುವಂತಹ ಚೌಕಟ್ಟನ್ನೇ ನಮ್ಗೆ ಧರ್ಮ ಕೊಡ್ತದೆ. ನಮ್ಮ ಕುರಾನ್ನಲ್ಲಿ ಹೇಳಿದ ಹಾಗೆ ನೀವು ವಿದ್ಯಾಭ್ಯಾಸವನ್ನು ಪಡೆಯಲು ಬೇಕಾಗಿ ಚೈನಾ ಅಥವಾ ಚೀನಾದವರೆಗೆ ಹೋಗಿ ನೀವು ಕಲಿಬೇಕು. ಅಂದ್ರೆ ಫಾರ್ ದ ಪರ್ಪಸ್ ಆಫ್ ಎಜುಕೇಶನ್ ಯು ಕ್ಯಾನ್ ಟ್ರಾವೆಲ್ ಎನಿವೇರ್ ಅಂತ ಕೂಡ ಹೇಳಿದೆ. ಧರ್ಮ ನಮ್ಮ ಯಾವುದೇ ಸ್ವಾತಂತ್ರ್ಯಕ್ಕೆ ಅಥವಾ ನಮ್ಮ ಯಾವುದೇ ಸಾಮಾಜಿಕವಾದಂತಹ ಎಕ್ಸ್ಪೋಸಿಂಗ್ಗೆ ಎಲ್ಲಿ ಕೂಡ ಕಟ್ಟುಪಾಡುಗಳನ್ನು ಹಾಕುವುದಿಲ್ಲ ಎನ್ನುವಂತಹ ಒಂದು ವಿಷಯ ನಮಗೆ ತುಂಬಾ ಚೆನ್ನಾಗಿ ಅರ್ಥ. ಮತ್ತೆ ನನ್ನ ಹೆಣ್ಮಕ್ಳಿಗಾದ್ರೂ ಅಷ್ಟೇನೆ, ನಾನು ಮದ್ರಸಗಳಿಗೆ ಕಳಿಸ್ತಾ ಇದ್ದೇವೆ ಅವರನ್ನು. ಮತ್ತೆ ಮದ್ರಸದಲ್ಲಿ ಕೂಡ ಅವರಿಗೆ ಕುರಾನ್ ಮತ್ತೆ ಬೇರೆ ಧರ್ಮದ ವಿಷಯಗಳನ್ನು ಕಲಿಸುವ ಜೊತೆಗೆ ಅದಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು, ಸ್ವಸ್ಥ್ಯ ಸಮಾಜದ ನಿರ್ಮಾಣ ಹೇಗೆ, ಮತ್ತೆ ನಾವು ಹೇಗೆ ಇತರ ಧರ್ಮದವರನ್ನು ಪ್ರೀತಿಸಿ ಒಂದು ಒಗ್ಗಟ್ಟಿನಲ್ಲಿ ಬಾಳ್ಬಹುದು, ನಮ್ಮ ದೇಶದ ವೈವಿಧ್ಯತೆ ಏನುಂಟು ಅದರ ಜೊತೆಗೇ ನಾವು ಹೇಗೆ ಕೂಡಿ ಬಾಳ್ಬಹುದು ಅಂತ ಆ ಒಂದು ವಿದ್ಯೆಗಳನ್ನು ಹೆಚ್ಚಾಗಿ ಕಲಿಸ್ತಿದ್ದಾರೆ. ಮದ್ರಸಾದಲ್ಲಿ ಈಗ ಕುರಾನನ್ನು ಮತ್ತೆ ಕುರಾನಿಗೆ ಸಂಬಂಧಪಟ್ಟಂತಹ ನಮ್ಮ ಆದರ್ಶಗಳೇನು ಅದೆಲ್ಲವನ್ನು ಕನ್ನಡದಲ್ಲೇ ಕಲಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಮಾತ್ರ ಅಲ್ಲ, ನಮ್ಮ ಹದೀಸ್ ಅಂತ ಒಂದಿದೆ, ಅದರಲ್ಲಿರುವಂತಹ ಒಂದು ಮುಖ್ಯ ವಾಕ್ಯ ಅಥವಾ ವಚನ ಏನಂದ್ರೆ, ನಮ್ಮ ದೇಶ ಪ್ರೇಮ ಎನ್ನುವುದು ಅದೊಂದು ನಮ್ಮ ವಿಶ್ವಾಸದ ಭಾಗ. ಹಾಗೆ ನಮ್ಮ ವಿಶ್ವಾಸ, ನಾವೊಬ್ಬ ಮುಸ್ಲಿಂ ಅಂತ ಪರಿಪೂರ್ಣರಾಗಬೇಕಂದ್ರೆ ಮೊದಲಿಗೆ ನಮಗೆ ಬೇಕಾಗಿರೋದು ದೇಶಪ್ರೇಮ. ಹಾಗಾಗಿ ಆ ದೇಶಪ್ರೇಮವನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತಲಿಕ್ಕೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇರೋದು ಮದ್ರಸಾಗಳು ಅಂತ ನಮಗೆ ಹೇಳ್ಬೋದು. ಮನುಷ್ಯ ಬದುಕುವ ಆಧುನೀಕರಣತೆಗೆ ತೆರೆದುಕೊಂಡಂತೆಲ್ಲ ಅವನು ಇನ್ನೂ ಕೂಡ ಹೆಚ್ಚು ಹೆಚ್ಚು ಪ್ರಬುದ್ಧನಾಗಬೇಕಿತ್ತು ಮತ್ತು ಅವನ ಮನಸ್ಸು ಸಂಕುಚಿತ ವಲಯದಿಂದ ಹೊರಗೆ ಬಂದು ಒಂಥರ ಬ್ರಾಡ್ ಸೆನ್ಸಲ್ಲಿ ಅವನು ಥಿಂಕ್ ಮಾಡಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಹಾಗೆ ಆಗ್ತಾ ಇಲ್ಲ. ಅವನಿಗೆ ಎಂತಹ ವಿದ್ಯಾಭ್ಯಾಸ ಸಿಗ್ತಾ ಉಂಟು ಅಥವಾ ಅವನು ಆಧುನೀಕರಣ ಎಷ್ಟೆಷ್ಟು ಹೆಚ್ಚು ಮಾಡರ್ನೈಸ್ ಆಗ್ತಾ ಇದ್ದಾನೆ, ಆದರೂ ಕೂಡ ಅವನ ಮನಸ್ಸು ಸಂಕುಚಿತ ಆಗ್ತಾನೆ ಉಂಟು ಅಂತ ನಾವು ಹೇಳ್ಬೋದು. ತುಂಬ ದೌರ್ಭಾಗ್ಯ ಈ ನೆಲದ್ದು. ಯಾಕಂದರೆ ಇವತ್ತು ಕೂಡ ನಮ್ಮ ಕೆಲವು ಪ್ರದೇಶಗಳು ಎಷ್ಟು ಕೋಮು ಸೂಕ್ಷ್ಮತೆ ಹೊಂದಿದೆ ಅಂದರೆ ಅಲ್ಲಿ ಕೂಡ ಕೆಲವು ವೈಚಾರಿಕವಾದಂತಹ ಚಿಂತನೆಗಳು ಬರಲಿಕ್ಕೆ ಅಸಾಧ್ಯ ಆಗ್ತಾ ಉಂಟು. ಒಂದು, ಯಾಕಂದರೆ ಎಷ್ಟು ಬ್ರಾಡ್ ಮೈಂಡ್ ಆಗಿದ್ರು, ಎಷ್ಟು ಎಜುಕೇಟೆಡ್ ಆಗಿದ್ರು, ಅಲ್ಟಿಮೇಟ್ ಫೈನಲಿ ಹಿ ಕಮ್ಸ್ ಟು ದ ಪಾಯಿಂಟ್ ಆಫ್ ರಿಲಿಜನ್. ಆ ಒಂದು ನೆಲೆಗೆ ಬರ್ತಾರೆ. ಅದು ಹಾಗೆ ಆಗಬಾರ್ದು. ಯಾಕಂದರೆ ಅದು ನಮ್ಮನ್ನು ಸೆಕ್ಯುಲರ್ ವ್ಯಾಪ್ತಿಯಿಂದ ಹೊರಗೆ ತರುತ್ತಿದ್ರೆ ಅದು ಯಾವತ್ತೂ ಧರ್ಮ ಅಲ್ಲ, ಅದು ಅಧರ್ಮ. ಧರ್ಮಗಳು ಯಾವತ್ತೂ ಕೂಡ ನಿಮಗೆ ಕಮ್ಯುನಲ್ ಭಾವನೆಗಳನ್ನು ಕಲೀಲಿಕ್ಕೆ ಪ್ರೇರೇಪಣೆ ಅಥವಾ ಅದನ್ನು ಕಲಿಬೇಕು ಅಂತ ನಿಮ್ಮನ್ನು ಬಯಸುದಿದ್ರೆ ಮತ್ತೆ ಅದು ಧರ್ಮ ಖಂಡಿತ ಆಗುವುದಿಲ್ಲ ಯಾವತ್ತಿಗೂ. ಧರ್ಮ ಅಂದರೆ ಅದು ವಿಶಾಲತೆ, ಎಲ್ಲರನ್ನು ಪ್ರೀತಿಸುವ ಸಹೋದರತೆ, ಮತ್ತೆ ಅಷ್ಟೇ ಸೆಕ್ಯುಲರ್ ಆಗಿ ಚಿಂತಿಸುವಂತಹ ಮನಸ್ಥಿತಿಯನ್ನು ನಮಗೆ ದಯಪಾಲಿಸುವುದೇ ಧರ್ಮ. ಈಗ ನಾನು ಹುಟ್ಟಿದಂತಹ ಇಸ್ಲಾಂ ಧರ್ಮವಾದರೂ ಹೆಣ್ಣಿಗೆ ತುಂಬ ದೊಡ್ಡ ಸ್ಥಾನವನ್ನು ನೀಡಿದೆ. ನಮ್ಮ ಕುರಾನ್ನಲ್ಲಿ ಒಂದು ಸೂರತ್ ಅಂತ ಹೇಳ್ತೇವೆ, ಒಂದು ಅಧ್ಯಾಯ, ಹೆಣ್ಣಿನ ಹೆಸರಿನಲ್ಲಿ ಒಂದು ಅಧ್ಯಾಯ ಇದೆ, ಹೆಣ್ಣಿನ ಕುರಿತಾದ ಒಂದು ಅಧ್ಯಾಯ ಇದೆ. ಸೂರತ್ ನಿಸಾ ಅಂದ್ರೆ ಹೆಣ್ಣಿನ ಕುರಿತಾದ ಅಧ್ಯಾಯ. ಹಾಗೆಯೇ ಸೂರತ್ ಮರಿಯಂ ಅಂತ ಇದೆ, ಅದು ಮರಿಯಂ ಅಂತ ಹೇಳುವಂತಹ ಒಂದು ಹೆಣ್ಣಿನ ಕುರಿತಾದ ಅಧ್ಯಾಯ. ಹಾಗಾಗಿ ಈ 114 ಅಧ್ಯಾಯಗಳಲ್ಲಿ 2 ಅಧ್ಯಾಯಗಳು ಪೂರ್ತಿಯಾಗಿ ಹೆಣ್ಣಿನ ಕುರಿತು ಚರ್ಚಿಸ್ತಾ ಇದೆ.
ಅಂದ್ರೆ ಹೆಣ್ಣಿಗೆ ಧರ್ಮ ಎಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿದೆ. ಯಾಕಂದ್ರೆ ಈ ಹೆಣ್ಣಿಗೆ ಸಮಾಜ ಹಾಕಿದಂತಹ ಕಟ್ಟುಪಾಡುಗಳು ಧರ್ಮ ಖಂಡಿತ ಹಾಕ್ಲಿಲ್ಲ. ಅವಳ ಇಂತಹ ಒಂದು ಕಷ್ಟದ ಸನ್ನಿವೇಶದಲ್ಲಿ ಕೂಡ ಅವಳು ಅನಿವಾರ್ಯತೆ ಬಂದ್ರೆ ಪುರುಷನ ಹಾಗೆಯೇ ಸಮಾಜದಲ್ಲಿ ಅವಳೆಲ್ಲ ರೀತಿಯ ಜವಾಬ್ದಾರಿಗಳನ್ನು ನಡೆಸ್ಕೊಂಡು ಹೋಗ್ಬೋದು, ಮತ್ತೆ ಎಲ್ಲ ಹಕ್ಕುಗಳು ಅವಳಿಗೆ ಇವೆ ಅಂತ ಧರ್ಮಗ್ರಂಥಗಳು ಮತ್ತೆ ಮತ್ತೆ ಸ್ಪಷ್ಟಪಡಿಸಿದ್ರು ಕೂಡ ಕೆಲವು ಮೂಲಭೂತವಾದಿಗಳು ಅದನ್ನು ಅಲ್ಲಗಳಿತ ಹೆಣ್ಣನ್ನು ಒಂದು ಪರ್ಟಿಕ್ಯುಲರ್ ಚೌಕಟ್ಟಿನೊಳಗೆ ಇಟ್ಟಿಗೆ ನೋಡ್ತಾ ಇದ್ದಾರೆ. ಇವತ್ತು ಫಾರ್ಚುನೇಟ್ಲಿ ಆ ಒಂದು ಬೌಂಡರಿ ಅಥವಾ ಆ ಒಂದು ಸೀಮಿತ ಗೆರೆಯನ್ನು ದಾಟಿಕೊಂಡು ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ಅದೊಂಥರ ನಮಗೆ ಖುಷಿಯ ವಿಚಾರ. ವಸ್ತ್ರ ಸಂಹಿತೆಯ ವಿಚಾರಕ್ಕೆ ಬಂದಾಗ ಇಸ್ಲಾಂ ಮಹಿಳೆಗೆ ನೀವು ಹಿಜಾಬ್ ಹಾಕ್ಲೇಬೇಕು ಅಂತ ಎಲ್ಲಿ ಕೂಡ ಹೇಳಿಲ್ಲ. ನೀನು ಹಿಜಾಬ್ ಹಾಕದಿದ್ರೆ ಯು ಆರ್ ನಾಟ್ ಎ ಮುಸ್ಲಿಂ ಅಂತ ಯಾವ ಧರ್ಮಗ್ರಂಥನೂ ಹೇಳಿಲ್ಲ. ಅದು ಕುರಾನ್ ಒಂದು ಸೂಕ್ತಿ, ಲಾ ಇಕ್ರಾಹ ಫಿದ್ದೀನ್. ದೀನ್ ಅಂದ್ರೆ ಧರ್ಮ. ಧರ್ಮ ನಿಮ್ಮನ್ನು ನಿರ್ಬಂಧಿಸುವುದಿಲ್ಲ, ನೀವು ಇಂತಹದ್ದೇ ಮಾಡಬೇಕು, ಇಂತಹ ವಸ್ತ್ರವನ್ನು ಹಾಕಬೇಕು ಹೇಳಿದೆ ಧರ್ಮ. ಹೆಣ್ಣು ಮಕ್ಕಳು ಹೀಗೆ ವಸ್ತ್ರ ಸಂಹಿತೆಯನ್ನು ಆಚರಿಸಬೇಕು ಅಂತ. ಇಷ್ಟ ಇದ್ದವರು ಆಚರಿಸ್ತಾರೆ, ಇಲ್ಲದವರು ಓಕೆ. ಈಗ ಕೇರಳ ಅಥವಾ ಕರ್ನಾಟಕದಲ್ಲಿ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಿಜಾಬ್ ಅಥವಾ ಪರ್ದಾ ಅಥವಾ ಬುರ್ಕಾ ಏನು ಹಾಕ್ತಾರೆ. ಕೇರಳದ ದಕ್ಷಿಣ ಭಾಗಕ್ಕೆ ಹೋದಂತೆಲ್ಲ ಅದು ಕಡಿಮೆ ಆಗ್ತಾ ಬರ್ತದೆ. ಅಂದ್ರೆ ಕೆಲವು ಕಡೆ ಹಿಜಾಬ್ ಹಾಕ್ತಾರೆ, ಇನ್ನು ದಕ್ಷಿಣದ ಭಾಗಕ್ಕೆ ಹೋದಾಗ್ಲೇ ಅಲ್ಲಿ ಮತ್ತೆ ಹಿಜಾಬ್ ಕೂಡ ಇರುವುದಿಲ್ಲ ಕೆಲವರಿಗೆ. ಅಲ್ಲಿ ಯಾರು ಕೂಡ ನೀನು ಹಿಜಾಬ್ ಹಾಕ್ತಾ ಇಲ್ಲ, ನೀನು ಇಸ್ಲಾಂ ಧರ್ಮದವಳಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಅವರು ಕೂಡ ಮುಸ್ಲಿಮ್ಸ್, ಅದು ಅವಳ ಇಷ್ಟ, ಚಾಯ್ಸ್. ಅಂಡ್ ನಾವು ಯಾರು ಈ ಬುರ್ಕ ಹಾಕ್ತಾ ಇದ್ದೇವೆ ಮತ್ತೆ ಸೊಸೈಟಿಯಲ್ಲಿ ಎಕ್ಸ್ಪೋಸ್ ಆಗ್ತಿದ್ದೇವೆ, ಸೋಷಿಯಲ್ ಆಗಿ ಮಿಂಗಲ್ ಆಗ್ತಿದ್ದೇವೆ, ನಾವು ತುಂಬಾ ಹ್ಯಾಪಿಯಾಗಿ ಈ ವಸ್ತ್ರ ಹಾಕಿದ್ದೇವೆ ಮತ್ತು ನಮ್ಗೆ ಇದು ತುಂಬಾ ಸುರಕ್ಷಿತವಾದಂತಹ ಭಾವನೆಯನ್ನೇ ಕೊಟ್ಟಿದೆ. ಮಹಿಳೆ ಅನ್ನೋ ಕಾರಣಕ್ಕೆ ಪುರುಷರಿಗಿಂತ ಜಾಸ್ತಿ ಪ್ರತಿಭೆಗಳು ಇದ್ರು, ಅವರಿಗಿಂತ ಜಾಸ್ತಿ ನಮ್ಗೆ ಅಬಿಲಿಟಿ ಇದ್ರೂ ಕೂಡ ನಮ್ಮನ್ನು ಆ ಲೆವೆಲ್ಗೆ ಕೊಂಡು ಹೋಗದೆ, ಅಂದ್ರೆ ನಿಮ್ಗೆ ಇಷ್ಟು ಸಾಕು ಅಂತ ಹೇಳುವಂತಹ ಒಂದು ಅವರ ಯೋಚನೆಗಳು ನಮ್ಮನ್ನು ಆಳ್ತಾ ಇತ್ತು. ಹಾಗಾಗಿ ನನಗೆ ಅಲ್ಲಿ ಕೂಡ ಆದ ಅನುಭವಗಳೇ ನನ್ನೊಳಗಿರುವಂತಹ ಒಂದು ಫೆಮಿನಿಸಮ್ ಅಂತ ಹೇಳಿಕ್ಕೆ ಬರುವುದಿಲ್ಲ, ಬಟ್ ಸ್ಟಿಲ್ ಅಲ್ಲಿ ಎಲ್ಲಿ ಸ್ತ್ರೀಗಳಿಗೆ ದೇ ಫೀಲ್ ಅಪ್ರೆಸ್ಡ್ ಅಥವಾ ನಾವೇನು ಹೇಳ್ತೇವೆ ಅದನ್ನು ನನಗೆ ಹೊರಗೆ ತೋರಿಸ್ಬೇಕು ಅಂತ ಇತ್ತು. ಹಾಗಾಗಿ ನಾನು ಹೆಚ್ಚಾಗಿ ಅಂತಹ ಸ್ತ್ರೀಗಳ ಕುರಿತಾದಂತಹ ಕವಿತೆಗಳು, ಅಂದ್ರೆ ಸ್ತ್ರೀ ಸಂವೇದನೆಯ ಬರಹಗಳನ್ನೇ ಜಾಸ್ತಿ ಬರಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅಗೇನ್ ಐಸೆ ಸ್ತ್ರೀಗಳದ ವಿಷಯ ನಾವೇ ಬರೀಬೇಕಷ್ಟೇ, ಅದು ಯಾರು ಕೂಡ ಬರ್ಲಿಕ್ಕೆ ಆಗೋದಿಲ್ಲ. ಅಂಡ್ ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಒಮ್ಮೆ ಕೂಡ ಮೇಲ್ ಸೊಸೈಟಿ ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್, ದೇ ಆಲ್ವೇಸ್ ಮಿಸ್ಕಮ್ಯುನಿಕೇಟ್. ಅವ್ರಿಗೆ ಯಾವತ್ತೂ ಕೂಡ ನಮ್ಮ ಭಾಷೆ ಅರ್ಥ ಆಗೋದಿಲ್ಲ. ಅಂಡ್ ಸಮ್ಟೈಮ್ ಐ ಫೀಲ್ ಏಲಿಯನ್. ಜನವರಿ 2025 ಅಖಿಲ ಭಾರತ ಬ್ಯಾರಿ ಪರಿಷತ್ ಅಧ್ಯಕ್ಷೆಯಾಗಿ ಆಯ್ಕೆಗೊಂಡೆ. ನನ್ನ ಬರಹದ ಪ್ರಯಾಣ ಶುರುವಾಗಿ ಸುಮಾರು 21 ವರ್ಷಗಳಾಯಿತು. ಬ್ಯಾರಿ ನನ್ನ ಮನೆ ಭಾಷೆ, ಆದರೆ ಕನ್ನಡ ಹೃದಯದ ಭಾಷೆ ಆಗಿತ್ತು. ಬ್ಯಾರಿಯಲ್ಲಿ ಕನ್ನಡ ಲಿಪಿ ಬಳಸ್ಕೊಂಡು ಬರೆಯುವುದು ಅಂದರೆ ಸವಾಲಿನ ಕೆಲಸನೇ ಆದರೂ ಬ್ಯಾರಿಯಲ್ಲಿ ಕೆಲವೊಮ್ಮೆ ಶಬ್ದಗಳ ಕೊರತೆಗಳು ಇದ್ರೂ ಕನ್ನಡದಿಂದ, ಅರಬಿಕ್ ಭಾಷೆಯಿಂದ, ಉರ್ದುವಿಂದ ನಾವು ವರ್ಡ್ಸ್ಗಳನ್ನು ಬಾರೋ ಮಾಡಿಕೊಂಡು ಬ್ಯಾರಿಯಲ್ಲಿ ಬರಿತಾ ಇದ್ವಿ. ಬಸವಣ್ಣರ ಕುರಿತಾಗಿ ಒಂದು ಪುಸ್ತಕ ಬರೀಬೇಕು ಅಂತ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಪೇಕ್ಷೆಯ ಮೇರೆಗೆ ಇತ್ತೀಚೆಗಷ್ಟೇ ನಾನೊಂದು ಬಸವಣ್ಣ ಒಂದು ಖಯಾಲ್, ಅಂದರೆ ಬಸವಣ್ಣ ಅವರ ಬಗ್ಗೆ ಚಿಂತನೆ ನಡೆಸುವ, ಅವರ ಪ್ರಜ್ಞೆಯನ್ನು ಜನರಿಗೆ ದಾಟಿಸುವಂತಹ ಒಂದು ಪುಸ್ತಕವನ್ನು ಪಂಡಿತಾರಾಧ್ಯ ಸ್ವಾಮಿಗಳ ಕನ್ನಡ ಮೂಲ ಉಪಯೋಗಿಸಿ ಬ್ಯಾರಿಗೆ ಅನುವಾದಿಸಿದ್ದೇನೆ. ಬ್ಯಾರಿ ಭಾಷೆಯಲ್ಲಿ ಬಸವಣ್ಣರವರ ಚಿಂತನೆಗಳನ್ನು ಜನರ ಮನಸ್ಸಿಗೆ ದಾಟಿಸಲಿಕ್ಕೆ ಶ್ರಮಿಸಿದ್ದೇನೆ. ಒಂದು 10-20 ಶಿವಶರಣರ ನಡುವೆ ನಿಂತ್ಕೊಂಡು ಒಬ್ಳು ಗುರ್ಕಾದಾರಿಯಾಗಿ ಆ ಪುಸ್ತಕ ಬಿಡುಗಡೆ ಮಾಡುವಂತಹ ಸಂದರ್ಭ ಬಂತು. ಮುಸ್ಲಿಂ ಮಹಿಳೆ ಅಂದ್ರೆ ಮನೆ ಮಕ್ಕಳನ್ನು ನೋಡಿಕೊಂಡು ಮನೆಯೊಳಗೆ ಇರಬೇಕು, ಹಾಗೆ ಕಟ್ಟುಪಾಡುಗಳು ತುಂಬಾ ಇತ್ತು. ಜನರಿಗೆ ಅದು ಧರ್ಮ ಅಂತಹ ಕಟ್ಟುಪಾಡುಗಳನ್ನು ಹಾಕ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಜನರು ಕೂಡ ತಯಾರಿರಲಿಲ್ಲ. ಇದು ಯಾವುದು ಕೂಡ ಧರ್ಮ ಹೇಳ್ತಾ ಇಲ್ಲ, ಇದು ನಮ್ಮ ಮೇಲೆ ಹೇರಿಕೆ ಆಗ್ತಾ ಇದೆ ಅಂತ ಅನ್ನುವ ಸತ್ಯ ನಮಗೆ ನಮ್ಮ ಧಾರ್ಮಿಕ ವಿದ್ಯೆಗಳ ಮುಖಾಂತರನೇ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಮಹಿಳೆಯರಿಗೆ ಕೂಡ ಒಂಥರ ಎಚ್ಚರ ಸ್ಥಿತಿ ಬಂತು, ಮತ್ತೆ ಧಾರ್ಮಿಕ ಗುರುಗಳ ಉಪದೇಶಗಳಿಂದ ಕೂಡ ನಮಗೆ ಜ್ಞಾನೋದಯ ಆಯಿತು. ಆಗ ಮುಸ್ಲಿಂ ಮಹಿಳೆಯರು ಹೀಗೆ ಬರವಣಿಗೆ ಮತ್ತೆ ಹೊರ ಪ್ರಪಂಚಕ್ಕೆ ಅವರು ಪಡೆದಂತಹ ವಿದ್ಯೆಯ ಮುಖಾಂತರ
ಎಕ್ಸ್ಪೋಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಬಂತು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.